ഷാജു ബാബി എന്താക്കിയ ഉമ്മക്ക് ബാബി എന്താക്കി കാണിക്ക് ഇപ്പൊ നീ എങ്ങനൊക്കെ എങ്ങനെ പിടിച്ചേ ആ പിന്നെ തലക്ക് വെച്ചതാ ഒന്ന് കാണിച്ചു എല്ലാം കാണിച്ചു ഇപ്പൊ എന്താക്കിയമ്മ ബാബി കൈ എങ്ങനെ ആക്കിയാ പിന്നെ എന്താക്കിയമ്മ കൈ പൊളിച്ചേ പിന്നെ നീ ബൊബിട്ടില്ലേ കാടിങ്ങനെ ആക്കിയാ പിന്നെ എന്താക്കിയ എയിലെ പോയ വന്നിട്ട് അതിലെ പോയാ നിഷാന കരഞ്ഞാ നിഷാന ചെല്ലില്ലേ ഉമ്മാന്ന് നിഷാന എന്ത് ചെല്ലി ಲಾಸ್ಟ್ ಟೈಮ್ ಅಲ್ಲಿ ಒಂದು ಆಟೋ ರಿಕ್ಷಾದ ಡ್ರೈವರ್ಗೆ ಇದೇ ತರ ಹೊಡೆದು ಕೊಂದ್ರು. ಆ ಆರೋಪಿಯನ್ನು ಬಂಧಿಸಲಿಕ್ಕೆ 3 ತಿಂಗಳು ಕಾದ್ರು ಇದೇ ಜಿಲ್ಲೆ ಪೊಲೀಸರು. ನಾವು ನಿರಂತರ ಹೇಳ್ತಾ ಇದ್ದೇವೆ ಅವನೇ ಕೊಂದಿದ್ದು ಪಡುರಪ್ಪಿಗೆ ಕೊಂದಿದ್ದು ಅಂತ ಹೇಳುವಾಗ ತನಿಖೆ ಆಗ್ಬೇಕಂತ ಹೇಳಿದ್ರು. ಆರೋಪಿ ಅವತ್ತು ತಪ್ಪಿಸಿ ಹೋಗಿರ್ತಿದ್ರೆ 3 ತಿಂಗಳು ಬಿಟ್ಟು ಅರೆಸ್ಟ್ ಮಾಡಿದ್ರು ಅವನನ್ನು. ಈಗ ಅವನು ಜೈಲಲ್ಲಿ ಇದ್ದಾನೆ. ಆದ್ರೂ 3 ತಿಂಗಳು ಅವನು ಸುಮ್ಮನೆ ಬಿಟ್ರಲ್ಲ ಒಂದು ಆರೋಪಿಯನ್ನು. ಇದು ಅದೇ ತರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆರೋಪಿಗಳನ್ನು ತಂದು ಪೊಲೀಸ್ ಸ್ಟೇಷನ್ಗೆ ತರಿಸಿ ರಾತ್ರಿ ಹೆಣ್ಣು ಮಕ್ಕಳನ್ನು ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಲಿಕ್ಕೆ ಆಗುದಿಲ್ಲ ಕೋರ್ಟಿಗೆ ಪೊಲೀಸ್ ಮಾಡ್ಬೇಕಿತ್ತಲ್ಲ. ಈಗ ಹುಡುಗಿನ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಲೆ ಮಾಡಿದ್ದು ನನ್ನ ಮಗಳನ್ನು ಅಂತೇಳಿ. ಅದೇ ಸಾಕಲ್ಲ ಅದು. ಈಗ ಹುಡುಗಿನ ಗಂಡ ಖುದ್ದು ಹೇಳ್ತಾ ಇದ್ದಾನೆ ನನ್ನ ತಂದೆ ನನ್ನ ಹೆಂಡತಿಗೆ ಹೊಡೆದಿದ್ದು ಹೌದು, ನನ್ನ ಹೆಂಡತಿ ನನಗೆ ಫೋನ್ ಮಾಡಿ ಹೇಳಿದಾಳೆ. ಈಗ ಹುಡುಗಿ ಗಂಡ ಅಂತ ನಾವು ಮಾತನಾಡಿ ಬಂದಿದ್ದು. ಇಷ್ಟೆಲ್ಲ ಸಾಕ್ಷಿ ಇರುವಾಗ ಬಂಧಿಸ್ಲಿಕ್ಕೆ ಇವರಿಗೇನು ತೊಂದರೆ ಏನಿದೆ? ಪೊಲೀಸ್ ಇಲಾಖೆಗೆ ಇವರನ್ನು ಆರೋಪಿಗಳನ್ನು ಬಂಧಿಸಲಿಕ್ಕೆ ತೊಂದರೆ ಏನಿದೆ? ಯಾಕೆ ಬಂಧಿಸುವುದಿಲ್ಲ? ಅಮಾಯಕ ಹೆಣ್ಣು ಮಗಳನ್ನು ಮನೆ ಒಳಗೆ ಹಾಕಿ ಹೊಡೆದು ಕೊಂದು ಅವರೀಗ ಆರಾಮಾಗಿ ಕಲ್ಲುಂಡಿ ಭಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ ಆರೋಪಿಗಳು. ಇದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕಪ್ಪು ಚುಕ್ಕಿ ಆಗ್ತದೆ. ನಾನು SP ಅವರ ಹತ್ರ ಕೂಡ ಮಾತನಾಡಿದ್ದೇನೆ. SP ಅವರ ಗಮನಕ್ಕೆ ಕೂಡ ತಂದಿದ್ದೇವೆ. ನಾವು ಸಂಬಂಧಪಟ್ಟ ಎಲ್ಲಾ ರಾಜಕಾರಣಿಗಳ ಗಮನಕ್ಕೆ ತಂದಿದ್ದೇವೆ. ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು. ಕೋರ್ಟ್ ನ್ಯಾಯಾಲಯ ತೀರ್ಮಾನ ಮಾಡ್ಲಿ ಆರೋಪಿಯ ನಿರಪರಾಧಿ ಕೋರ್ಟ್ ಬಿಡುಗಡೆ ಮಾಡ್ಲಿ ಅವರನ್ನು. ಅದಕ್ಕಿಂತ ಮೊದಲು ಪೊಲೀಸ್ ಇಲಾಖೆ ಅವರು ಆರೋಪ ಸಾಬೀತಾಗ್ಲಿಲ್ಲ ಎಲ್ಲಿಕ್ಕೆ ಇದು ಯಾವ ಕಾನೂನು? ಎಲ್ಲ ಕೇಸಲ್ಲಿ ಇದೇ ತರ ಮಾಡ್ತಾರಾ ಪೊಲೀಸ್ ಇಲಾಖೆ? ಸಣ್ಣ ಒಂದು ಇನ್ಸಿಡೆಂಟ್ ಯಾರಾದ್ರೂ ರಸ್ತೆ ಬದಿಯಲ್ಲಿ ಹೋದವರು ಕಂಪ್ಲೇಂಟ್ ಕೊಟ್ಟರೆ ರಾತ್ರಿ 3 ಜೀಪಲ್ಲಿ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈಗ ನನ್ನನ್ನು ಅರೆಸ್ಟ್ ಮಾಡ್ಲಿಲ್ಲವಾ? ಇದೆಲ್ಲ ಸರಿ ಇಲ್ಲ. ನಾವು SP ಅವರಿಗೆ ಒಳ್ಳೆ SP ಅವರಿಗೆ ಗೌರವ ಕೊಡ್ತಾ ಇದ್ದೇವೆ. ಅವರು ತನಿಖೆ ಮಾಡ್ತಾರೆ. ಆದರೆ ಇದು SP ಅವರ ಕೈ ಕಟ್ಟಿ ಹಾಕಿದ್ದಾರೆ ಯಾರೋ, ಅದೆಲ್ಲ ಬಹಿರಂಗ ಪಡಿಸ್ತೇವೆ ನಾವು. ಲಾಸ್ಟ್ ಟೈಮ್ ಅಲ್ಲಿ ಒಂದು ಆಟೋ ರಿಕ್ಷಾದ ಡ್ರೈವರ್ಗೆ ಇದೇ ತರ ಹೊಡೆದು ಕೊಂದ್ರು. ಆ ಆರೋಪಿಯನ್ನು ಬಂಧಿಸಲಿಕ್ಕೆ 3 ತಿಂಗಳು ಕಾದ್ರು ಇದೇ ಜಿಲ್ಲೆ ಪೊಲೀಸರು. ನಾವು ನಿರಂತರ ಹೇಳ್ತಾ ಇದ್ದೇವೆ ಅವನೇ ಕೊಂದಿದ್ದು ಪಡುರಪ್ಪಿಗೆ ಕೊಂದಿದ್ದು ಅಂತ ಹೇಳುವಾಗ ತನಿಖೆ ಆಗ್ಬೇಕಂತ ಹೇಳಿದ್ರು. ಆರೋಪಿ ಅವತ್ತು ತಪ್ಪಿಸಿ ಹೋಗಿರ್ತಿದ್ರೆ 3 ತಿಂಗಳು ಬಿಟ್ಟು ಅರೆಸ್ಟ್ ಮಾಡಿದ್ರು ಅವನನ್ನು. ಈಗ ಅವನು ಜೈಲಲ್ಲಿ ಇದ್ದಾನೆ. ಆದ್ರೂ 3 ತಿಂಗಳು ಅವನು ಸುಮ್ಮನೆ ಬಿಟ್ರಲ್ಲ ಒಂದು ಆರೋಪಿಯನ್ನು. ಇದು ಅದೇ ತರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆರೋಪಿಗಳನ್ನು ತಂದು ಪೊಲೀಸ್ ಸ್ಟೇಷನ್ಗೆ ತರಿಸಿ ರಾತ್ರಿ ಹೆಣ್ಣು ಮಕ್ಕಳನ್ನು ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಲಿಕ್ಕೆ ಆಗುದಿಲ್ಲ ಕೋರ್ಟಿಗೆ ಪೊಲೀಸ್ ಮಾಡ್ಬೇಕಿತ್ತಲ್ಲ. ಈಗ ಹುಡುಗಿನ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಲೆ ಮಾಡಿದ್ದು ನನ್ನ ಮಗಳನ್ನು ಅಂತೇಳಿ. ಅದೇ ಸಾಕಲ್ಲ ಅದು. ಈಗ ಹುಡುಗಿನ ಗಂಡ ಖುದ್ದು ಹೇಳ್ತಾ ಇದ್ದಾನೆ ನನ್ನ ತಂದೆ ನನ್ನ ಹೆಂಡತಿಗೆ ಹೊಡೆದಿದ್ದು ಹೌದು, ನನ್ನ ಹೆಂಡತಿ ನನಗೆ ಫೋನ್ ಮಾಡಿ ಹೇಳಿದಾಳೆ. ಈಗ ಹುಡುಗಿ ಗಂಡ ಅಂತ ನಾವು ಮಾತನಾಡಿ ಬಂದಿದ್ದು. ಇಷ್ಟೆಲ್ಲ ಸಾಕ್ಷಿ ಇರುವಾಗ ಬಂಧಿಸ್ಲಿಕ್ಕೆ ಇವರಿಗೇನು ತೊಂದರೆ ಏನಿದೆ? ಪೊಲೀಸ್ ಇಲಾಖೆಗೆ ಇವರನ್ನು ಆರೋಪಿಗಳನ್ನು ಬಂಧಿಸಲಿಕ್ಕೆ ತೊಂದರೆ ಏನಿದೆ? ಯಾಕೆ ಬಂಧಿಸುವುದಿಲ್ಲ? ಅಮಾಯಕ ಹೆಣ್ಣು ಮಗಳನ್ನು ಮನೆ ಒಳಗೆ ಹಾಕಿ ಹೊಡೆದು ಕೊಂದು ಅವರೀಗ ಆರಾಮಾಗಿ ಕಲ್ಲುಂಡಿ ಭಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ ಆರೋಪಿಗಳು. ಇದು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕಪ್ಪು ಚುಕ್ಕಿ ಆಗ್ತದೆ. ನಾನು SP ಅವರ ಹತ್ರ ಕೂಡ ಮಾತನಾಡಿದ್ದೇನೆ. SP ಅವರ ಗಮನಕ್ಕೆ ಕೂಡ ತಂದಿದ್ದೇವೆ. ನಾವು ಸಂಬಂಧಪಟ್ಟ ಎಲ್ಲಾ ರಾಜಕಾರಣಿಗಳ ಗಮನಕ್ಕೆ ತಂದಿದ್ದೇವೆ. ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು. ಕೋರ್ಟ್ ನ್ಯಾಯಾಲಯ ತೀರ್ಮಾನ ಮಾಡ್ಲಿ ಆರೋಪಿಯ ನಿರಪರಾಧಿ ಕೋರ್ಟ್ ಬಿಡುಗಡೆ ಮಾಡ್ಲಿ ಅವರನ್ನು. ಅದಕ್ಕಿಂತ ಮೊದಲು ಪೊಲೀಸ್ ಇಲಾಖೆ ಅವರು ಆರೋಪ ಸಾಬೀತಾಗ್ಲಿಲ್ಲ ಎಲ್ಲಿಕ್ಕೆ ಇದು ಯಾವ ಕಾನೂನು? ಎಲ್ಲ ಕೇಸಲ್ಲಿ ಇದೇ ತರ ಮಾಡ್ತಾರಾ ಪೊಲೀಸ್ ಇಲಾಖೆ? ಸಣ್ಣ ಒಂದು ಇನ್ಸಿಡೆಂಟ್ ಯಾರಾದ್ರೂ ರಸ್ತೆ ಬದಿಯಲ್ಲಿ ಹೋದವರು ಕಂಪ್ಲೇಂಟ್ ಕೊಟ್ಟರೆ ರಾತ್ರಿ 3 ಜೀಪಲ್ಲಿ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈಗ ನನ್ನನ್ನು ಅರೆಸ್ಟ್ ಮಾಡ್ಲಿಲ್ಲವಾ? ಇದೆಲ್ಲ ಸರಿ ಇಲ್ಲ. ನಾವು SP ಅವರಿಗೆ ಒಳ್ಳೆ SP ಅವರಿಗೆ ಗೌರವ ಕೊಡ್ತಾ ಇದ್ದೇವೆ. ಅವರು ತನಿಖೆ ಮಾಡ್ತಾರೆ. ಆದರೆ ಇದು SP ಅವರ ಕೈ ಕಟ್ಟಿ ಹಾಕಿದ್ದಾರೆ ಯಾರೋ, ಅದೆಲ್ಲ ಬಹಿರಂಗ ಪಡಿಸ್ತೇವೆ ನಾವು.